ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೃದುವಾದ ರುಚಿಕರವಾದ ಪಡ್ಡು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. 3 ಗ್ಲಾಸ್ ರೇಷನ್ ಅಕ್ಕಿ ನಾನು ತೊಗೊತಿರೋದು 3 ಗ್ಲಾಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅರ್ಧ ಗ್ಲಾಸ್ ಹೆಸರು ಬೇಳೆ, ಸ್ವಲ್ಪ ಮೆಂತೆಕಾಳು, ಹಾಕಾದ್ಮೇಲೆ 2 ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಳ್ಳಿ. ಹಲಸಂದಿ ಕಾಳು ಬೇಳೆ, ಹಲಸಂದಿ ಬೇಳೆ ಹಾಕಿ ಮೇಲೆ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಮುಟ್ಟಿಗೆಯಷ್ಟು ಅವಲಕ್ಕಿ ಹಾಕಿ. ಅವಳ ಪಡ್ಡು ಸಾಫ್ಟಾಗಿ ಬರುತ್ತೆ. ಇವನ್ನೆಲ್ಲ ಹಾಕಿದ ಮೇಲೆ 7 ರಿಂದ 8 ತಾಸು ನೆನೆ ಬಿಡ್ರಿ. 7 ರಿಂದ 8 ತಾಸು ಅಕ್ಕಿ ನೆನೆಸಾದ್ಮೇಲೆ ಅದಕ್ಕೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಇದೇನಕ್ಕಪ್ಪ ಹಾಕೋದಂದರೆ ಚಿಕ್ಕ ಮಕ್ಕಳು ಸಣ್ಣದಾಗಿ ಹೆಚ್ಚಾಕಿದ್ರೆ ತಿನ್ನಲ್ಲ. ಸೊ ಅದಕ್ಕೆ ಹಿಟ್ಟಿನಲ್ಲೇ ಅದನ್ನ ರುಬ್ಕೊತಾ ಇದ್ದೀನಿ ನಾನು. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾವೆ ನಾನು 2, ಅವರು ಹಂಗೆ ಹೆಚ್ಚಾಕಿದ್ರೆ ತಿನ್ನಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಹಿಟ್ಟಲ್ಲಿ ಅದನ್ನ ರುಬ್ಕೊತೀನಿ. ರುಬ್ಕೊಂಬರ ಸ್ವಲ್ಪ ರುಬ್ಬಾದ್ಮೇಲೆ ಆಮೇಲೆ ಒಂಚೂರು ನೀರು ಹಾಕೊಳ್ಳಿ. ರುಬ್ಬಾದ್ಮೇಲೆ ಈ ಥರ ಬರುತ್ತೆ ಹಿಟ್ಟು. ಅದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಅಕ್ಕಿನೂ ಇದೇ ಥರ ರುಬ್ಬೋದು. ರುಬ್ಬಿಟ್ಕೊಂಡ್ರೆ ಹಿಟ್ಟಿಗೆ ಒಂಚೂರು ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ, ಆಮೇಲೆ ಒಂಚೂರು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಓವರ್ ನೈಟ್ ನೆನೆಯಲ್ಲಿ ಇಡ್ರಿ. ಅದಕ್ಕೊಂದು ಪ್ಲೇಟ್ ಮುಚ್ಚಿ ನೆನೆಸಿಟ್ಟು ಬೆಳಗ್ಗೆ ಪಡ್ಡಿಟ್ಟು ರೆಡಿ ಆಗುತ್ತೆ. ಪಡ್ಡಿಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಚಟ್ನಿಗೆ ಬೇಕಾಗಿರೋ ಸಾಮಾನು: ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ,
ಹುಣಸೆಹಣ್ಣು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಪುಟಾಣಿ, ಒಂಚೂರು ಸಕ್ಕರೆ ಇದೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಂಡ್ರೆ ಉಪ್ಪು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ. ಒಂಚೂರು ಜೀರಿಗೆ ಹಾಕ್ಕೊಳ್ರಿ, 1 ಸ್ಪೂನ್ ಸಕ್ಕರೆ, ಆಮೇಲೆ 1-2 ಪುಟಾಣಿ ಕಾಳು. ಇವಾಗ ಚಟ್ನಿ ರೆಡಿ ಆಯಿತು, ಪಡ್ಡು ಮಾಡೋಣ. ನೋಡಿ ಫ್ರೆಂಡ್ಸ್, ಪಡ್ಡಿನ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಈಗ ಪಡ್ಡು ಮಾಡೋಣ. ಎಣ್ಣೆ ಹಾಕಿ ಫಸ್ಟು ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ನಿಮ್ಗೆ ಬೇಕಂದರೆ ಮೇಲೆ ತುಪ್ಪನೂ ಹಾಕ್ಕೊಬೋದು. ಒಂದು 2 ನಿಮಿಷ ಆದಮೇಲೆ ಮತ್ತೆ ತಿರುಗಿಸಿ ಹಾಕಿ ಆಮೇಲೆ ಇನ್ನೊಂದು ಸೈಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಪಡ್ಡು ಬೆಂದಾಯಿತು, ಈಗ ಸರ್ವ್ ಮಾಡೋಣ. ಚಟ್ನಿ ಚಟ್ನಿ ಜೊತೆ ಪಡ್ಡು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಬಿಸಿ ಬಿಸಿ ಪಡ್ಡು ಎಷ್ಟು ಸಖತ್ತಾಗಿದೆ ನೋಡ್ರಿ. ಹಾಗೆ ತಿಂತಾ ಇದ್ದರೆ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.